ಕುಕುಡೊಳ್ಳಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಹನುಮಾನ್ ರಥೋತ್ಸವ. ಹೌದು, ಕುಕುಡೊಳ್ಳಿ ಗ್ರಾಮದಲ್ಲಿ ಶನಿವಾರದಂದು ಅದ್ದೂರಿಯಾಗಿ ಜರುಗಿದ ಹನುಮಾನ್ ರಥೋತ್ಸವ ಕಾರಿಕ್ಕು ಹಾಗೂ ಬಾಳೆಹಣ್ಣು ಎಸೆದು ಭಕ್ತರು ತಮ್ಮ ಭಕ್ತಿ ಸೇವೆಯನ್ನು ಸಮರ್ಪಿಸಿದರು. ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಮನೆಗಳೆಲ್ಲ ಸಂಬಂಧಿಕರಿಂದ ತುಂಬಿ ತುಳುಕುತ್ತಿವೆ. ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇಂದಿನ ವಿಶೇಷ ಕಾರ್ಯಕ್ರಮಗಳು ಹನುಮಾನ್ ರಥೋತ್ಸವವು ಶ್ರೀ ಗಣೇಶ್ ಮಂದಿರದಿಂದ ಸಾಗಿ ಹನುಮಾನ್ ಮಂದಿರಕ್ಕೆ ಬಂದು ತಲುಪಲಿದೆ. ಸಾಯಂಕಾಲ ಅವರೊಳ್ಳಿ ಬೀಳಗಿ ಶ್ರೀ ರುದ್ರಸ್ವಾಮಿ ಮಠದ ಶ್ರೀ ಚನ್ನಬಸವ ದೇವರಿಂದ ಪ್ರವಚನ. ರಾತ್ರಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವುದು. ಸೋಮವಾರ ಚಿಕ್ಕಮುನುವಳ್ಳಿ ಆರೂಢ ಮಠದ ದಿವ್ಯ ಚೇತನ ಶ್ರೀ ಶಿವಪುತ್ರ ಮಹಾಸ್ವಾಮೀಜಿ ಅವರಿಂದ ಪ್ರವಚನ. ಹಬಬ್ ಶ್ರೀ ಯಲ್ಲಪ್ಪ ಮಹಾರಾಜ್ ಗಿರಿಮಲ್ಲ ಸಾಕಿನ್ ಸಾಂಬ್ರಾ ಇವರಿಂದ ಪ್ರವಚನ ಜರುಗಿದವು. ಮಂಗಳವಾರ ಮುಂಜಾನೆ ಹನುಮನಿಗೆ ಪಂಚಾಮೃತ ಅಭಿಷೇಕ, ಸಾಯಂಕಾಲ ರಥದ ಕಳಸ ಇಳಿಸುವುದರ ಮೂಲಕ ಜಾತ್ರೆಯು ಸಂಪನ್ನಗೊಂಡಿತು. ಹನುಮಪ್ಪಲ್ಲ, ಇರಾಕ ಸೂರು ಕೊಟ್ಟವ ಹನುಮಪ್ಪಲ್ಲ, ವಿದ್ಯೆ ಕಲಿಸ್ತವ ಹನುಮಪ್ಪಲ್ಲ. ನಮ್ಮೂರೊಳಗೆ ಹನುಮಪ್ಪನ ಗುಡಿ ಐತಿ, ಹನುಮಪ್ಪನ ತೇರು ಕಟ್ಟಬೇಕನ್ನುವಂತ ಇಚ್ಛೆ ಉಳ್ಳವರು ನಿಮ್ಮೂರು ಯುವಕರದಾರ ಅಂತಂದ್ರೆ ಇನ್ನು ಎಲ್ಲಾ ಕೊಟ್ಟಂತ ನಿಮ್ಮನ್ನೇನ್ರ ಬೀದಿಗೆ ಬಿಡಕ್ ಸಾಧ್ಯ ಐತನ? ಅವ್ರು ಎಂದಾರ ಬೀದಿಗೆ ಬಿಡ್ತಾರೆ? ಎಂದೂ ಬೀದಿಗೆ ಬಿಡಕ್ ಸಾಧ್ಯ ಇಲ್ಲ. ಜನ್ಮ ಕೊಡದವನ್ನ ಅಷ್ಟು ಚಂದ ಪ್ರೀತಿ ಮಾಡ್ತಾನಂತಂದ್ರ ಜನ್ಮ ಕೊಟ್ಟಂತ ತಂದೆ ತಾಯಿಯರನ್ನ ಎಷ್ಟು ಚಂದ ಪ್ರೀತಿ ಮಾಡಬಾರ್ದು ಅಂತಕ್ಕಂಥವ್ರು ಈ ಗ್ರಾಮದವ್ರು ಅರ್ಥ ಮಾಡ್ಕೋಬೇಕು. ಹಿರಿಯರೆಲ್ಲರೂ, ಈ ಗ್ರಾಮದ ಹಿರಿಯರೆಲ್ಲರೂ ಅರ್ಥ ಮಾಡ್ಕೋಬೇಕು. ನೀವು ಬಹುಶಃ ಎಂತ ಮಕ್ಕಳನ್ನ ಹಡತೀರಿ ಗೊತ್ತಾನ? ನೀವು ಹೆಮ್ಮೆ ಪಟ್ಕೊಂಡು ಹೇಳ್ಬೇಕು, ಎದಿ ತಟ್ಕೊಂಡು ಹೇಳ್ಬೇಕು. ನೀವೆಲ್ಲರೂ ಈ ಊರೊಳಗೆ ಪ್ರತಿಯೊಬ್ರು ಹಿರಿಯರದಿರಲ್ಲ, ನೀವೆಲ್ಲರೂ ನೀವೇ ಜನ್ಮ ಕೊಟ್ಟಿರಲ್ಲ ಮಕ್ಕಳನ್ನ, ಎಂತ ಮಕ್ಕಳನ್ನ ಹರದಿರಿ ಗೊತ್ತನ? ಧರ್ಮೋ ರಕ್ಷಂತಿ ರಕ್ಷಿತ ಅಂತ ತಿಳಿದು ಬದುಕುವಂತ ಮಕ್ಕಳನ್ನ ಹರದಿರಲ್ಲ. ಅದಕ್ಕೆ ನನ್ನ ಕಡೆ ಅಂತ ನಿಮಗೊಂದು ಚಪ್ಪಾಳೆ. ಅರ್ಥ ಆಗತ್ತಿಲ್ರಿ? ಇವತ್ತಿನ ದಿನಮಾನದೊಳಗ ಸಮಾಜದೊಳಗ ಮೊಬೈಲ್ ಹಿಡ್ಕೊಂಡ ಕಾಸ ಕಟ್ಟಿ ಮ್ಯಾಗ ಕುಂತ, ಇದ ಹಳ್ಳಿ ಕಟ್ಟಿ ಮ್ಯಾಗ ಕುಂತ ಬಾಳ ಊರಾಗ ಪಬ್ಜಿ ಆಡಿ ಕಾಸ ಅಪ್ಪನನ್ನ ಕೊಲೆ ಮಾಡಿರ್ತಕ್ಕಂಥ ಇತಿಹಾಸಗಳು ಬಾಳ ಅದಾವ. ಪಬ್ಜಿ ಆಡ್ಕೊಂತ ಅಪ್ಪನನ್ನ ಕೊಲೆ ಮಾಡಿರ್ತಕ್ಕಂಥ ಇತಿಹಾಸಗಳು ಬಾಳ ಅದಾವ. ಅದ್ರೊಳಗ ತಂದೆ ತಾಯಿಯರನ್ನ ಬೀದಿಗೆ ಬಿಟ್ಟಂತ ಇತಿಹಾಸಗಳದಾವ. ಅಂತದ್ರೊಳಗ ಧರ್ಮದೊಳಗ ಇರಬೇಕು, ಧರ್ಮದ ಕಾರ್ಯ ಮಾಡಬೇಕು, ಪುಣ್ಯ ಸಂಪಾದನೆ ಮಾಡಬೇಕು, ಒಂದಿಷ್ಟು ಸಮಾಜದೊಳಗ ನಮ್ಮದು ಒಂದಿಷ್ಟು ಅಳಿವು ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂತ ಯುವಕರು ಈ ಗ್ರಾಮದಾಗ ಅದಾರಲ್ಲ. ನನಗ ಮಾತ್ರ ಖುಷಿ ಆಗೈತಿ. ನಿಮ್ಗೇನಾರ ಸಂಕಟ ಆಗೈತಿ? ನಮ್ಮತ್ತ ಇಲ್ಲಲ್ಲ? ಖುಷಿ ಆಗಿದ್ರೆ ಅವ್ರಿಗೊಂದು ಚಪ್ಪಾಳೆ ತಟ್ರಿ. ಏನ್ ನಿಮ್ ಕೈ ಲುಕ್ಕಾನಾಗಂಗಿಲ್ಲ. ಖುಷಿ ಆಗೈತಿಲ್ಲವ? ನನಗೆ ಖುಷಿ ಆಗೈತಿ. ಈ ಹುಡುಗರು ನಮ್ಮ ಊರಾಗಿದ್ದೀರಿ ಇನ್ನಷ್ಟು ಖುಷಿ ಪಡ್ತೀನಿ. ಊರಂಗದ ನಮ್ಮ ಊರಾಗಿನ ಹುಡುಗರು ಧರ್ಮದ ಕೆಲಸನ ಮಾಡ್ತಾರೆ. ಇನ್ನಷ್ಟು ಇವರಾಗಿದ್ದಿದ್ರೆ ಇನ್ನೂ ಬಹಳ ಖುಷಿ ಪಡ್ತಿದ್ನ. ಯಾಕಂತಂದ್ರ ಪುಣ್ಯವನ್ನು ಮಾಡು ಹರಣದಿ ಬಿಡಿ ಗುರು ಶಾಂತರೊಡನಾಡು ಅಂತ ಹೇಳ್ಯಾರ. ಏನ್ ಹೇಳ್ಯಾರ? ಒಂದ್ ಮಾತು ಹೇಳ್ತಾರೆ ನಿಮಗ.
ಬಾಳ ಜನ ನಿಮ್ಮ ಮಕ್ಕಳಿಗೆ ಚಿನ್ನು ಅಂತ ಕರೆಯವ್ರು ಬಾಳ ಜನ ಅದೇರಿಲ್ಲವ, ಕರೆಯವ್ರು ಅದೇರಿಲ್ಲ. ತಳಹದ ಮೇಲೆ ನಿಂತ್ಕೊಂಡಿರ್ತಕ್ಕಂಥ ಭಾರತ, ಅಧ್ಯಾತ್ಮದ ತಳಹದ ಮೇಲೆ ನಿಂತ್ಕೊಂಡಿರ್ತಕ್ಕಂತಹ, ಸಂಸ್ಕಾರದ ತಳಹದಿ ಮೇಲೆ ನಿಂತ್ಕೊಂಡಿರ್ತಕ್ಕಂತಹ ಈ ಭಾರತ ಇದನ್ನು ಮುಂದೆ ಬಳುವಳಿಯಾಗಿ ಮುಂದೆ ನಡೆಸ್ಕೊಂಡು ಹೋಗತಕ್ಕಂತಹ ದಿನಮಾನದೊಳಗೆ ಬಹಳ ಮುಖ್ಯದ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇಂದಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಜನ ಯುವಕರ ಪಾತ್ರ ಧಾರ್ಮಿಕ ಮನೋಭಾವನೆಯನ್ನು ಬಿತ್ತರಿಸುವಂತದಕ್ಕೆ ಬಹಳ ಅವಶ್ಯಕತೆ ಇದೆ. ಆದ್ರೆ ಇವತ್ತು ನನಗೆ ಒಂದು ಖುಷಿ ಅನ್ನಿಸ್ತದೆ, ಸಂತೋಷ ಅನ್ನಿಸ್ತದೆ. ಏನಂದ್ರೆ ಇವತ್ತ ನಾಡಿನೊಳಗ ಮಾದರಿ ಯುವಕರು ಯಾರಾದ್ರೂ ಇದ್ರೆ ಅದು ಕುಕ್ಕಡೋಳಿ ಗ್ರಾಮದ ಯುವಕರು ಅನ್ನೋದು ಹೆಮ್ಮೆ ಅನ್ನಿಸ್ತದೆ. ಇದು ನಾಡಿಗೆ ಮಾದರಿ, ಹೆಮ್ಮೆ ಅಂತ ನಾನು ಹೇಳ್ತೇನೆ. ಮತ್ತ ಅಂತ ಯುವಕರಿಗೆ ಬೆನ್ನ ತಟ್ಟುವಂತ ಕೆಲಸ ಯಾರು ಮಾಡ್ಯಾರ ಅಂದ್ರೆ ಈ ಊರಿನ ಹಿರಿಯರೆಲ್ಲ ಮಾಡಿದಾರೆ. ಅವ್ರ ಬಗ್ಗೆ ಬಹಳ, ಯಾಕಂದ್ರೆ ಇವತ್ತು ಸಮಾಜ ಅಧ್ಯಾತ್ಮ ಆಗಲಿ, ಧಾರ್ಮಿಕ ಆಗಲಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿ ಒಳಗ ಇದು ಹೋಗ್ಬೇಕಾಗಿತ್ತು ಅಂದ್ರೆ ಯುಕ್ತಿ ಮತ್ತು ಶಕ್ತಿ ಅವಶ್ಯಕತೆ ಬಹಳ ಇದೆ. ಯುಕ್ತಿ ಮತ್ತು ಶಕ್ತಿ, ಯುಕ್ತಿ ಶಕ್ತಿ ಅವಶ್ಯಕತೆ ಇದೆ. ಯುಕ್ತಿ ಶಕ್ತಿ ಇದ್ದಾಗ ಇಂಥ ಧಾರ್ಮಿಕ ಮನೋಭಾವನೆ ಬಿತ್ತರಿಸುವಂತ ಕೆಲಸ ಮಾಡಕ್ ಸಾಧ್ಯ ಆಗ್ತದೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇಲ್ಲಿ ಯುಕ್ತಿ ಮತ್ತು ಶಕ್ತಿ ಅಂದ್ರೆ, ಯುಕ್ತಿ ಅಂದ್ರೆ ಇವತ್ತೇನು ಹಿರಿಯರದಾರಲ್ಲ, ತಲೆಯಾನ ಕೂದಲು ಬೆಳಗದವ್ರ, ಈಗೇನು ಬಿಡ್ರಿ ಊಟ ಕೊಡೋ ಮಕ್ಕಳು ತಲೆಯಾಗ ಕೂದಲಾಗತ್ತಾವ, ಬೆಳಗಾಗತ್ತಾವ. ಹಂಗಲ್ಲ, ಹಿರಿಯರು ಅನಿಸ್ಕೊಂಡಿರ್ತಕ್ಕಂಥವ್ರು ಏನದಾರಲ್ಲ, ಆ ಹಿರಿಯರ ಹತ್ರ ಬಹಳಷ್ಟು ಯುಕ್ತಿ ಇರ್ತದೆ, ಬಹಳಷ್ಟು ಅನುಭವಸ್ತ್ರ ಹೊಂದಿರತಕ್ಕಂಥವ್ರು ಹಿರಿಯರು ಇರ್ತಾರೆ. ಅವರು ಅನುಭವ, ಆಚಾರ ವಿಚಾರವನ್ನ, ಸಂಸ್ಕೃತಿಯನ್ನ, ಸಾಹಿತ್ಯವನ್ನ, ಆಚಾರ ವಿಚಾರ ವಿನಯ ಎನ್ನವನ್ನು ಯಾರು ಹೊಂದಿರ್ತಾನೆ ಅವನು ಮತ್ತೆ ಹಿರಿಯ ಅನ್ಬೇಕಾಗ್ತೈತಿ. ಮತ್ತೆ ಬಹಳಷ್ಟು ಮಂದಿ ಹಿರಿಯರು ಅಂತಂದ್ರೆ ಬನಿ ಹಿರಿಯ ಮಂದಿ ಕಂಪನಿ ಇರ್ತದೆ, ಇಲ್ಲಿ ಸುದ್ದಿ ಅಲ್ಲ, ಆ ಕಡೆ ಸುದ್ದಿ ಹಾಕತ್ತನ್ನ ಹಿಂಗೂ ಇರ್ತಾರ. ಆದ್ರೆ ಇವತ್ತಿಲ್ಲಿ ನನ್ನ ಕುಕ್ಕಡೋಳಿ ಗ್ರಾಮದ ಹಿರಿಯರ ಶಕ್ತಿ ಅಂತದ ಅಂತ ಕೇಳಿದ್ರ, ಯುಕ್ತಿ ಹೊಂದಿರತಕ್ಕಂಥವ್ರು ಬಹಳಷ್ಟು ಶಕ್ತಿಗೆ ಬೆನ್ನು ತಟ್ಟುವಂತ ಕೆಲಸ ಮಾಡುವಂತಕ್ಕಂತ ಸಾಮರ್ಥ್ಯ ಹೊಂದಿರತಕ್ಕಂತಹ ಹಿರಿಯರಿಲ್ಲಿದ್ದಾರೆ. ಆ ಒಂದು ಕಾರಣದಿಂದ ಯುಕ್ತಿ ಮತ್ತು ಶಕ್ತಿ ಹೇಳಿದ್ದಲ್ಲ, ಎಲ್ಲ ರೀತಿಯಾಗಿರ್ತಕ್ಕಂತಹ ಯುಕ್ತಿಯನ್ನು ಹೊಂದಿರತಕ್ಕಂಥವ್ರು, ಅನುಭವವನ್ನು ಹೊಂದಿರತಕ್ಕಂಥವ್ರು ಹಿರಿಯರು. ಇನ್ನು ಶಕ್ತಿಯನ್ನು ಹೊಂದಿರತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಯುವಕರು. ಯುವಕರಿಗೆ ಏನಪ್ಪಾ ಅಂತ ಕೇಳಿದ್ರೆ ಅವರು ಸಾಕಷ್ಟು ಬಲಾಢ್ಯವಾಗಿರ್ತಾರೆ, ಅವರಲ್ಲಿ ಶಕ್ತಿನೇ ಇರ್ತಾರ. ಬಹಳಷ್ಟು ಏನಪ್ಪಾ ಅಂತ ಕೇಳಿದ್ರೆ ಎಲ್ಲಾ ರೀತಿಯಾಗಿ ಎತ್ತಪ್ಪ ಅಂದ್ರೆ ಎತ್ತಿ ಬಿಡುವಂತವ್ರು. ಈಗ ಹೆಂಗಾಗತ್ತಂತಂದ್ರೆ ಈಗಿನ ಈ ಕೆಲವೊಂದು ಯುವಕರು ಇಲ್ಲಿ ಸುದ್ದಿ ಅಲ್ಲ, ಆ ಕಡೆ ಸುದ್ದಿ ಒಂದು ಚೆರಿಗೆ ಎತ್ತುವತ್ತವ್ರಿಗೆ, ಚೆರಿಗೆ ಗೊತ್ತಿಲ್ಲ. ಯಾಕೆ ಹಿಂಗಾಗತ್ತಂತಂದ್ರ ಅವ್ರು ಏನನ್ನ